ಚಿಕನ್ ವಿಂಗ್ಸ್ ಫ್ರೈ ರೆಸಿಪಿ ಇವತ್ತಿನದು. ಇದು ಕೋಳಿ ಅಂಗಡಿಯಲ್ಲಿ ಹೋಗಿ ಕೇಳಿದರೆ ಚಿಕನ್ ವಿಂಗ್ಸ್ ಬೇಕು ಅಂತ ಕೇಳಿದರೆ ಅವರು ಕೊಡ್ತಾರೆ. ಅದೇ ಇದು ನೋಡಿ, ಇದರಲ್ಲೇ ಮಾಡಿದ ಫ್ರೈ ರೆಸಿಪಿ ಇದು. ಇದು ತುಂಬ ಸುಲಭ, ಹೆಚ್ಚು ಸಾಮಗ್ರಿ ಏನು ಇದಕ್ಕೆ ಬೇಕಾಗಿಲ್ಲ. ಹಾಗಾದರೆ ನೋಡುವ ಹೇಗೆ ಮಾಡೋದೆಂದು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಚಿಕನ್ ವಿಂಗ್ಸ್ ಅಂದರೆ ಹೀಗೆ ಸಿಗ್ತದೆ ನೋಡಿ. ಚಿಕನ್ ಶಾಪಲ್ಲಿ ಚಿಕನ್ ವಿಂಗ್ಸ್ ಅಂತ ಕೇಳಿದರೆ ಕೊಡ್ತಾರೆ. ಇದರಲ್ಲಿ 10 ಪೀಸ್ ಚಿಕನ್ ವಿಂಗ್ಸ್ ಇದೆ. ಇದನ್ನೀಗ ನಾವು ಮ್ಯಾರಿನೇಟ್ ಮಾಡುವ. ಸಣ್ಣಗೆ ಕಟ್ ಮಾಡಿದ ಬೆಳ್ಳುಳ್ಳಿ 1 ಟೇಬಲ್ ಸ್ಪೂನ್ನಷ್ಟು ತೆಗೆದುಕೊಂಡಿದ್ದೇನೆ ನಾನು. ಸಣ್ಣಗೆ ಕಟ್ ಮಾಡಿದರೂ ಆಗ್ತದೆ, ಸಣ್ಣದಾಗಿ ಕಟ್ ಮಾಡಿದ್ದೇನೆ ನಾನಿದು. ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಕರಿಮೆಣಸಿನ ಪುಡಿ ಹಾಕುವ. ಸ್ವಲ್ಪ ಉಪ್ಪು ಒಂದು ಅರ್ಧ ಚಮಚದಷ್ಟು ಹಾಕಿದ್ದೇನೆ ನಾನು. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ನಾವು. ನಂತರ ಇದಕ್ಕೆ ಕೆಂಪು ಮೆಣಸು ಹಾಕಲಿಕ್ಕಿದೆ. ಇದನ್ನೊಮ್ಮೆ ಸರಿ ಮಿಕ್ಸ್ ಮಾಡುವ. ಕೋಳಿ ತುಂಡುಗಳಿಗೆ ಬೆಳ್ಳುಳ್ಳಿ ಮತ್ತು ಕರಿಮೆಣಸೆಲ್ಲ ಚೆನ್ನಾಗಿ ಹಿಡಿಬೇಕು. ಹಾಗಾಗಿ ಇದಕ್ಕೆ ನೋಡಿ, ಈಗ ನಾನು ಖಾರಕ್ಕೆ ಬೇಕಾದಷ್ಟು ಹಾಕ್ಬೋದು. ನಾನು ಮಾತ್ರ ಸ್ವಲ್ಪ ಹಾಕ್ತಾಯಿದ್ದೇನೆ, ಒಂದು ಅರ್ಧ ಟೀ ಸ್ಪೂನ್ನಷ್ಟು. ಯಾಕಂದರೆ ಕೊನೆಗೆ ನಾವು ಚಿಲ್ಲಿ ಸಾಸ್ ಮತ್ತು ಟೊಮೆಟೊ ಕೆಚಪ್ ಹಾಕುವಾಗ ಅದರಲ್ಲಿ ಸಹ ಮೆಣಸಿನ ಖಾರ ಇರ್ತದೆ ನೋಡಿ, ಅದಕ್ಕೋಸ್ಕರ. ಈಗ ನೋಡಿ, ಒಂದು ಅರ್ಧ ಲಿಂಬೆ ರಸ ಹಾಕಿದ್ದೇನೆ ನಾನು ಇದಕ್ಕೆ ಮಿಕ್ಸ್ ಮಾಡುವಾಗಲೇ. ಈಗ ಒಂದು ಅರ್ಧ ಗಂಟೆ ನಾನು ಮ್ಯಾರಿನೇಟ್ ಆಗಲಿಕ್ಕೆ ಇಡ್ತೇನೆ. ಅರ್ಧ ಅಥವಾ 1 ಗಂಟೆ ಇಟ್ಟರೂ ಒಳ್ಳೆಯದೇ, ಅಥವಾ ಫ್ರಿಜ್ಜಲ್ಲಿ ಮಾಡಿ ನಾವು ಇಡ್ಬೋದು ಮ್ಯಾರಿನೇಟ್ ಆಗಲಿಕ್ಕೆ ಅಂತ. 2 ಟೇಬಲ್ ಸ್ಪೂನ್ನಷ್ಟು ನಾನು ಕಾರ್ನ್ಫ್ಲೋರ್ ಹಾಕಿದ್ದೇನೆ. ಇದು 2 ಟೇಬಲ್ ಸ್ಪೂನ್ ಮೈದಾ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೇನೆ ನಾನು, ಜಾಸ್ತಿ ಏನಿಲ್ಲ, ಸ್ವಲ್ಪ. ಚೆನ್ನಾಗಿ ಮಿಕ್ಸ್ ಮಾಡುವ ಇದನ್ನೊಮ್ಮೆ ನಾವು. ಈಗ ನೋಡಿ, ಅರ್ಧ ಗಂಟೆ ನಂತರ ಇದು ಚಿಕನ್ ರೆಡಿಯಾಗಿದೆ ನೋಡಿ. ಈಗ ಫ್ರೈ ಮಾಡಲಿಕ್ಕೆ ನಾವು ತಕ್ಷಣ ಫ್ರೈ ಮಾಡುವಾಗಲೇ ಈ ಕೋಟಿಂಗನ್ನು ಅದಕ್ಕೆ ಮಾಡಬೇಕಾಗ್ತದೆ. ಇಲ್ಲಾಂದರೆ ಅದು ಖಡಕ್ಕಾಗಿರ್ತದೆ, ತುಂಬ ಗಟ್ಟಿ ಆಗ್ತದೆ ಹುರಿದಾದ್ಮೇಲೆ. ನೋಡಿ, ಈ ರೀತಿ ಸ್ವಲ್ಪ ಕೋಟಿಂಗ್ ಮಾಡಿದ ಮೇಲೆ ಉದುರಿಸಬೇಕು. ಇಲ್ಲಾಂದರೆ ಎಣ್ಣೆಯಲ್ಲಿ ಮೈದಾ ಹಿಟ್ಟು ಇದು ಮತ್ತು ಕಾರ್ನ್ಫ್ಲೋರಿನ ಹುಡಿ ತುಂಬ ಇರ್ತದೆ. ಇಲ್ಲಾಂದರೆ ನಂತರ ಫ್ರೈ ಮಾಡಿ ಆದಮೇಲೆ ನೋಡಿದರೆ ಅದಕ್ಕೆ ಸ್ವಲ್ಪ ಅದನ್ನು ಉದುರಿಸಬೇಕು ಕೈಯಲ್ಲಿ ಹಿಡಿದೆ. ಈಗ ಎಣ್ಣೆ ಬಿಸಿಯಾಗಲಿಕ್ಕೆ ನಾನು ಇಟ್ಟಿದ್ದೇನೆ, ಮೀಡಿಯಮ್ ಹೀಟಲ್ಲಿದೆ ಉರಿ. ನೋಡಿ, ಈಗ ಒಂದೊಂದೇ ಪೀಸ್ ನಾನು ಹಾಕ್ತಾ ಇದ್ದೇನೆ. ಎಣ್ಣೆಯಲ್ಲಿ ನಮಗೆ ಎಷ್ಟು ಹಾಕಲಿಕ್ಕಾಗ್ತದೆ ಅಷ್ಟೇ ಪೀಸನ್ನು ಹಾಕಿ ನಂತರ ಇನ್ನೊಂದು ಸಲ ಫ್ರೈ ಮಾಡ್ಬೋದು. ಒಂದು 4 ಪೀಸಷ್ಟು ಹಾಕ್ತೇನೆ ನಾನೀಗ. ಇದನ್ನು ಮಧ್ಯಮ ಉರಿಯಲ್ಲಿ ಒಂದು 7-8 ನಿಮಿಷ ಬೇಯಿಸಿದ್ರಾಯಿತು. ಎರಡೂ ಕಡೆ ಅದನ್ನು ಫ್ರೈ ಮಾಡಿದ್ರಾಯಿತು. ಇದು ರೆಸ್ಟೋರೆಂಟ್ಗಳಲ್ಲೆಲ್ಲ ಸಿಗ್ತದೆ, ಡ್ರಮ್ಸ್ ಆಫ್ ಹೆವನ್ ಅಂತ ಹೇಳಿ ಚಿಕನ್ ವಿಂಗ್ಸ್ ಅಂತ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಅಲ್ಲಿ ಹೋಟ್ಲಿಂದ ತಂದು ತಿನ್ನುವುದಕ್ಕಿಂತ ಹೆಚ್ಚಾಗಿ ನಾವು ಮನೆಯಲ್ಲಿ ಮಾಡಿಕೊಟ್ರೆ ಮಕ್ಕಳಿಗೂ ಖುಷಿ ಆಗ್ತದೆ, ನಮಗೂ ಒಂದು ಹೊಸ ರುಚಿ ನೋಡಿದ ಹಾಗಾಗ್ತದೆ. ಮತ್ತು ಇದು ಮಾಡಲಿಕ್ಕೆ ತುಂಬ ಸುಲಭ. ಇದಕ್ಕೇನು ಹೆಚ್ಚಿನ ಸಾಮಗ್ರಿ ಬೇಡ, ತುಂಬ ಕೆಲಸ ಏನಿಲ್ಲ. ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಟೈಮ್ ಮಾತ್ರ ಹೋಗ್ತದೆ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆಲ್ಲ ಬೇಗ ಆಗಿ ಹೋಗ್ತದೆ ನಮಗೆ. 7-8 ನಿಮಿಷದಲ್ಲಿ ಈ ಕೋಳಿ ಫ್ರೈ ಆಗ್ತದೆ ನೋಡಿ. ಈಗ ಒಂದು ಸರಿ ಫ್ರೈ ಆಗಿ ತೆಗೆದಿದ್ದೇನೆ. ಇದು ಎರಡೂ ಕಡೆ ನಾನು ತಿರುಗಿಸಿ ಫ್ರೈ ಮಾಡಿದ್ದೇನೆ ಇದನ್ನು. ಇದು ಇನ್ನು ಕೆಚಪ್ ಜೊತೆ ಹಾಕಿ ತಿನ್ನುವಾಗ ತುಂಬ ರುಚಿ ಆಗ್ತದೆ ಫ್ರೆಂಡ್ಸ್. ನೀವೊಮ್ಮೆ ಟ್ರೈ ಮಾಡಿ ನೋಡಿ. ನೀವೇನಾದರೂ ಹೋಟ್ಲಲ್ಲಿ ತಿಂದಿದ್ದರೆ ನಿಮಗೆ ಗೊತ್ತಾಗ್ಬೋದು, ಮನೆಯಲ್ಲಿ ಮಾಡಿ ತಿಂದರೆ ಇನ್ನಷ್ಟು ರುಚಿ ಆಗ್ತದೆ ಅಂತ. ಅದೇ ರೀತಿ ಮನೆಯಲ್ಲಿ ಮಾಡಿ ನಾವು ತಿಂದರೆ ನಮಗೊಂದು ಸಂತೋಷ ಸಹ, ನಾವು ಮಾಡ್ತೇವೆ ಈ ಅಡಿಗೆ, ನಮಗೆ ಸಹ ಗೊತ್ತುಂಟು ಅಂತ ಆಗ್ತದೆ ಆಗ. ಹಾಗಾಗಿ ನೋಡಿ, ಇದು 2ನೇ ಬಾರಿ ಹಾಕಿ ನಾನು, ಅದು ಸಹ ರೆಡಿ ಆಯಿತು. ಈಗ 10 ಪೀಸನ್ನು ಸಹ ನಾನೀಗ ನೋಡಿ, ಈಗ ಎಲ್ಲ ಚಿಕನ್ ವಿಂಗ್ಸನ್ನು ಹುರಿದು ಒಂದು ಪ್ಲೇಟಲ್ಲಿ ನಾನು ತೆಗೆದಿಟ್ಟಿದ್ದೇನೆ. ರೆಸ್ಟೋರೆಂಟ್ ಸ್ಟೈಲಲ್ಲಿ ನಮಗೆ ಕ್ರಿಸ್ಪಾಗಿದ್ದು ತಿನ್ನಲಿಕ್ಕೆ ಒಳ್ಳೆಯದಾಗಬೇಕು, ರುಚಿಯಾಗಬೇಕು ಅನ್ನಿಸಿದರೆ ಅದನ್ನು ನಾವು ಇನ್ನೊಂದು ಸಲ ಹುರಿಬೇಕಾಗ್ತದೆ. ರೆಸ್ಟೋರೆಂಟ್ಗಳಲ್ಲಿ ಹಾಗೇ ಮಾಡೋದು, ಒಂದು ಸಲ ಹುರಿದೆಲ್ಲ ಇಟ್ಟರೆ ಮತ್ತು ಇನ್ನೊಂದು ಸಲ ಹುರಿದು ನಮಗೆ ಸರ್ವ್ ಮಾಡುವಾಗ ಅವರು ಕೊಡ್ತಾರೆ ಹಾಗೆ ಮಾಡಿ. ಹಾಗೆ ನಾನೀಗ ನೋಡಿ 1 ನಿಮಿಷ ಅಷ್ಟೇ ಸಾಕು, ತಕ್ಷಣ ತೆಗೆದ್ರೆ ಆಯಿತು. ಒಂಚೂರು ಹಾಕಿ ಎಲ್ಲ 10 ವಿಂಗ್ಸನ್ನು ಸಹ ಇನ್ನೊಂದು ಸಲ ಹುರಿದು ತೆಗೆದಿಟ್ಟಿದ್ದೇನೆ. 1 ಟೇಬಲ್ ಸ್ಪೂನ್ನಷ್ಟು ಬಿಳಿ ಎಳ್ಳನ್ನು ಹುರಿದು ಪಕ್ಕಕ್ಕೆ ತೆಗೆದಿಟ್ಟಿದ್ದೇನೆ ನೋಡಿ. ಈಗ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕುವ ಒಂದು ಪಾತ್ರೆಗೆ. ಇದಕ್ಕೀಗ ನಾನೊಂದು 2 ಟೇಬಲ್ ಸ್ಪೂನ್ನಷ್ಟು ಟೊಮೆಟೊ ಕೆಚಪ್ ಹಾಕ್ತೇನೆ. ಅದೇ ರೀತಿ 3 ಟೇಬಲ್ ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಸಾಸನ್ನು ಹಾಕ್ತೇನೆ.
ಇದೊಂದು 3 ಟೇಬಲ್ ಸ್ಪೂನ್, ಅಥವಾ ಕಡಿಮೆ ಖಾರ ಬೇಕನ್ನಿಸಿದ್ರೆ 2 ಹಾಕ್ಬೋದು. 1 ಟೇಬಲ್ ಸ್ಪೂನ್ನಷ್ಟು, 1 ಟೀ ಸ್ಪೂನ್ ಸಾಕು ಸೋಯಾ ಸಾಸ್. 1 ಟೀ ಸ್ಪೂನ್ನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ ನಾನು. ಉರಿ ಮೆಲ್ಲ ಇರಲಿ, ಲೋ ಫ್ಲೇಮಲ್ಲೇ. ಚಿಲ್ಲಿ ಫ್ಲೇಕ್ಸ್ 1 ಚಮಚ, ತೀರಾ ಸ್ವಲ್ಪ ಉಪ್ಪು, ಕೆಚಪಲ್ಲಿ ಸಹ ಉಪ್ಪು ಇರ್ತದೆ ನೋಡಿ, ಹಾಗಾಗಿ ಸ್ವಲ್ಪ ಉಪ್ಪು. ಇದೆಲ್ಲ ಒಂದು ಮೆಲ್ಲ ಉರಿಯಲ್ಲಿ ಸ್ವಲ್ಪ ಈ ಕೆಚಪ್ ಬಿಸಿ ಆದರೆ ಸಾಕು. ಬಿಸಿ ಆದ ಕೂಡಲೇ ಈ ವಿಂಗ್ಸ್ ಇದೆ ನೋಡಿ ನಾವು ಫ್ರೈ ಮಾಡಿದ್ದು, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಒಮ್ಮೆ ಚಿಕನ್ ವಿಂಗ್ಸಿಗೆ ಎಲ್ಲ ಈ ಮಸಾಲೆ ಮಿಕ್ಸ್ ಆದ ಕೂಡಲೇ, ಕೋಟ್ ಆದ ಕೂಡಲೇ ನಾವು ಸ್ಟವ್ ಆಫ್ ಮಾಡಿಬಿಡಬೇಕು ತಕ್ಷಣ, ಇಲ್ಲಾಂದರೆ ಸಾಫ್ಟ್ ಆಗ್ತದೆ ಅದು. ಮತ್ತು ಹುರಿದಿಟ್ಟ ಎಳ್ಳು ಹಾಕಿದರೆ ನಮ್ಮದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡುವಂತಹ ಚಿಕನ್ ವಿಂಗ್ಸ್ ಫ್ರೈ ರೆಡಿಯಾಗಿದೆ. ಡ್ರಮ್ಸ್ ಆಫ್ ಹೆವನ್. ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ರುಚಿಯಾಗ್ತದೆ. ಹಾಗಾದರೆ ನೀವು ಇದನ್ನು ಟ್ರೈ ಮಾಡ್ತೀರಿ ಅಂತ ತಿಳ್ಕೊಳ್ತೇನೆ ನಾನು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಫ್ಯಾಮಿಲಿ ಫ್ರೆಂಡ್ಸನ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ.